ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಟಾರ್ಗೆಟ್ ಜುಡಿಷರಿ 2024 ಹೇಳುವಂಥ ಒಂದು ಆ ಕ್ಯಾಂಪೇನ್ ಅಡಿಯಲ್ಲಿ ನಾವು ಫ್ರೀಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಕೆಲವೊಂದು ದಿನಗಳಿಂದ ನಾವು ಮಾಡ್ತಾ ಇದ್ದೇವೆ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ. ಸೊ ಹೀಗೆ ಒಂದು 4 MCQsಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಒಂದೊಂದು MCQs ವಿಡಿಯೋದಲ್ಲಿ 5 MCQsಗಳು ಇರ್ತವೆ. ಬಟ್ ಕೇವಲ 5 ಅಂತ ತಿಳ್ಕೊಳ್ಬೇಡಿ, ಯಾಕೆಂದರೆ ಅದರಲ್ಲಿ ಕಾನ್ಸೆಪ್ಟ್ಗಳು ಯಾವುದು ಇಂಪಾರ್ಟೆಂಟ್, ಅದಕ್ಕೆ ಕನೆಕ್ಟ್ ಇರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಯಾವುದು ಅಂತ ಕೂಡ ನಾವು ಅದರಲ್ಲಿ ತಿಳಿಸ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋಗಳು ಅಥವಾ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಿಮಗೆ ಬೇಕಂತ ಇದ್ದರೆ ನೀವು ಅಭಿಜ್ಞಾ ಲಾ ಸೀರೀಸ್ನ ಒಂದು ಟಾರ್ಗೆಟ್ ಜುಡಿಷರಿ 2024 ಹೇಳುವಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಆವಾಗ ಅದರಲ್ಲಿ ರೆಗ್ಯುಲರ್ ಬರುವಂಥ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಆಕ್ಸೆಸಿಬಲ್ ಇರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಒಂದು 5ನೇ ಒಂದು MCQsನ ಭಾಗವನ್ನು ಇವತ್ತು ನಾವು ಪ್ರಾರಂಭ ಮಾಡೋಣ. ಹಾಗೆ ಇಲ್ಲಿ ನಾವು ಕಾಣ್ತಾ ಇರುವಂಥ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ www.abhijnalegal.in ಅಂತ ಏನು ಕಾಣ್ತಾ ಇದೆ, ಅಲ್ಲಿ ನಮ್ಮ ವೇರಿಯಸ್ ಕೋರ್ಸಸ್ಗಳು, ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳು, ರೈಟ್ ಫ್ರಮ್ ಸ್ಮಾಲ್ ಸಣ್ಣ ಸಣ್ಣ ಕೋರ್ಸ್ಗಳಿಂದ ಹಿಡಿದು ಲಾಂಗ್ ಟರ್ಮ್ 1 ವರ್ಷದ ಕೋರ್ಸ್ಗಳ ತನಕ ನೀವು ಇಲ್ಲಿ ಕಾಣ್ಬೋದು. ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಸೊ ನೋಡಿ, ಮೊದಲನೇದಾಗಿ ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ಸ್ ಕ್ಯಾನ್ ಬಿ ಗಿವನ್. ಏನಿದು ಈ ಕ್ವಶನ್ನು? ಜಡ್ಜ್ಮೆಂಟ್ ಮೆರಿಟ್ಸ್ ಮೇಲೆ ಕೊಡುವಂಥದ್ದು, ಅದು ಆರ್ಡರ್ 20ಯಲ್ಲಿ ಆ್ಯಕ್ಚುಲಿ ಕೊಡುವಂಥದ್ದು ಜಡ್ಜ್ಮೆಂಟ್ಸ್. ಅದೇನು ಎಲ್ಲ ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟು, ಇಶ್ಯೂಸ್ ಫ್ರೇಮ್ ಆಗಿ, ಆಮೇಲೆ ಹಿಯರಿಂಗ್ ಎವಿಡೆನ್ಸ್ ಆಗಿ ಆರ್ಗ್ಯುಮೆಂಟ್ಸ್ ಆಗಿ ಆಮೇಲೆ ಜಡ್ಜ್ಮೆಂಟ್ ಕೊಡುವಂಥದ್ದು ಒಂದು, ಅದು ಆರ್ಡರ್ 20ಯಲ್ಲಿ ಬರುವಂಥದ್ದು. ಆದರೆ ಇಲ್ಲಿ ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ ಹೀಗಂದರೆ ಏನು? ಅಡ್ಮಿಷನ್ ಕೆಲವೊಂದು ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಹೇಳುವಂಥದ್ದು ನಾವು ಸೆಕ್ಷನ್ 58 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ನೋಡ್ತೇವೆ. ಸೊ ಹೀಗೆ ಇರುವಾಗ ಒಂದು ವೇಳೆ ಅಡ್ಮಿಷನ್ಸ್ ಬಂದರೆ, ನಾವು ಎವಿಡೆನ್ಸ್ ತೊಗೊಳ್ಳೋಕ್ಕಿಂತ ಮೊದಲೇ ಅಥವಾ ಎನಿ ಸ್ಟೇಜ್, ಯಾವುದೇ ಸ್ಟೇಜಲ್ಲಿ ಅಡ್ಮಿಷನ್ಸ್ಗಳು ಬಂದರೆ ಕೋರ್ಟ್ ಮತ್ತೆ ವಿತೌಟ್ ಎನಿ ಫರ್ದರ್ ಪ್ರೂಫ್, ಬೇರೆ ಪ್ರೂಫ್ ಕೇಳದೆ ಆಗಲೇ ಆ ಅಡ್ಮಿಷನ್ ಆಧಾರದ ಮೇಲೆ ಜಡ್ಜ್ಮೆಂಟ್ ಮಾಡ್ಬೋದು. ಅದು ಎಲ್ಲಿ ನಾವು ನೋಡ್ತೇವೆ ಅಂದರೆ ಆರ್ಡರ್ 12 ರೂಲ್ 6ಅಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ ಆರ್ಡರ್ 12 ರೂಲ್ 6ಅಲ್ಲಿ ನಾವು ಕಾಣ್ಬೋದು. ಸೊ ಹಾಗೆ ಈ ರೀತಿ ಡಿಸ್ಪೋಸಲ್ ಏನಿದೆ, ಸೂಟನ್ನು ಡಿಸ್ಪೋಸ್ ಆಗುವಂಥ ಹಂತ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಆರ್ಡರ್ 9 ರೂಲ್ 9ಅಲ್ಲಿ ನಾವು ನೋಡ್ಬೋದು, ಆರ್ಡರ್ 9 ರೂಲ್ 4 ಬರುತ್ತೆ. ರೂಲ್ 2 ರೂಲ್ 3ಅಲ್ಲಿ ಡಿಸ್ಮಿಸ್ ಮಾಡ್ತಾರೆ ಪಾರ್ಟಿಗಳು ಬರೆದಿದ್ರೆ, ಅಥವಾ ಫಸ್ಟ್ ಹಿಯರಿಂಗಲ್ಲಿ ಬರೆದಿದ್ರೆ ಆವಾಗ ಜಡ್ಜ್ಮೆಂಟ್ ಕೊಡ್ಬೋದು, ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ರೆ ಜಡ್ಜ್ಮೆಂಟ್ ನೀಡ್ಬೋದು. ಸೊ ಒಂದು ಕಂಪ್ಲೀಟಾಗಿ ಹಿಯರಿಂಗ್ ಆಗದೆ ಮಧ್ಯದಲ್ಲೇ ಡಿಸ್ಪೋಸಲ್ ಆಗುವಂಥದ್ದು ಆರ್ಡರ್ 22 ರೈಟ್ ಟು ಸರ್ವೈವ್ಸ್ ಆಗದಿದ್ದರೆ, ಅಥವಾ ಆರ್ಡರ್ 23 ಕಾಂಪ್ರಮೈಸ್ ಆದರೆ ಅಥವಾ ವಿಡ್ರಾವಲ್ ಮಾಡಿದರೆ, ಹೀಗೆ ಹಲವಾರು ಕಾರಣಗಳಿಂದ ಒಂದು ಸೂಟು ಮಧ್ಯದಲ್ಲೇ ಡಿಸ್ಪೋಸ್ ಆಗಿಬಿಡ್ಬೋದು ಫಾರ್ ಡಿಫ್ರೆಂಟ್ ರೀಸನ್ಸ್. ಅಲ್ಟಿಮೇಟ್ ಆಗಿ ಹಿಯರಿಂಗ್ ಆಗುವಂಥದ್ದು ಆರ್ಡರ್ 20 ಪ್ರಕಾರ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಇದು ಕೂಡ ಒಂದು ಮಿಡ್ ವೇಯಲ್ಲಿ ಹೇಗೋ ಒಂದು ಜಡ್ಜ್ಮೆಂಟ್ ಆಗುವಂಥದ್ದು. ಸೊ ಅದಕ್ಕೆ ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ ಆರ್ಡರ್ 12 ರೂಲ್ 6 ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ತುಂಬ ಸಲ ಕೇಳ್ತಿರ್ತಾರೆ ಈ ಒಂದು ಕ್ವಶನನ್ನು ನೋಡಿಟ್ಕೊಳ್ಳಿ. ಆರ್ಡರ್ 12 ರೂಲ್ 6 ಈಸ್ ಪರ್ಟೈನಿಂಗ್ ಟು ಜಡ್ಜ್ಮೆಂಟ್ ಆನ್ ಅಡ್ಮಿಷನ್. ನೆಕ್ಸ್ಟ್ ಕ್ವಶನ್ ನಾವು ನೋಡಿದರೆ, ವಿಚ್ ಆರ್ಡರ್ ಆಫ್ CPC ಡೀಲ್ಸ್ ವಿತ್ ಸಮನ್ಸ್ ಆ್ಯಂಡ್ ಅಟೆಂಡೆನ್ಸ್ ಆಫ್ ವಿಟ್ನೆಸಸ್. ಇಲ್ಲಿ ನೋಡಿ, ಸಮನ್ಸ್ಗೆ ಸಂಬಂಧಪಟ್ಟದ್ದು 2 ರೀತಿಯ ವಿಷಯಗಳು ನಾವು ಕಾಣ್ತೇವೆ. ಪಾರ್ಟಿಗಳಿಗೆ ನೀಡುವಂತಹ ಸಮನ್ಸ್ ಏನಿದೆ ಅದು ಪಾರ್ಟೀಸ್ಗಳಿಗೆ, ಈಗ ಪ್ಲೇಂಟಿಫ್ ಏನು ಪ್ಲೇಂಟನ್ನು ಫೈಲ್ ಮಾಡ್ತಾನೆ, ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಲಿಕ್ಕೆ ಡಿಫೆಂಡೆಂಟನ್ನು ಫಸ್ಟು ಅಪೇರ್ ಆಗಬೇಕು. ಡಿಫೆಂಡೆಂಟ್ ಅಪೇರ್ ಆಗಲಿಕ್ಕೆ ಒಂದು ಸಮನ್ಸನ್ನು ನೀಡಬೇಕಾಗತ್ತೆ. ಸೊ ಅಂಥ ಪಾರ್ಟಿಗಳಿಗೆ ನೀಡುವಂಥ ಒಂದು ಸಮನ್ಸ್ ಪ್ರೊಸೀಜರ್ ಬೇರೆ ಇರುತ್ತೆ. ಹಾಗೆ ವಿಟ್ನೆಸ್ಗಳಿಗೂ ಕೂಡ ನೀವು ಆಗಬೇಕು ಹೇಳುವಂಥ ಒಂದು ಸಮನ್ಸ್ ಹೊರಡಿಸುವಂಥದ್ದು ಕೂಡ ಅದು ಒಂದು ಪ್ರಾವಿಷನ್. ಸೊ ಪಾರ್ಟೀಸ್ಗೆ ಸಂಬಂಧಪಟ್ಟದಾದರೆ ಆರ್ಡರ್ 5 ನಾವು ಕಾಣ್ತೇವೆ, ವಿಟ್ನೆಸ್ಗಳಿಗೆ ಸಂಬಂಧಪಟ್ಟದಾದರೆ ಆರ್ಡರ್ 16 ಅಂತ ನಾವು ಕಾಣ್ತೇವೆ. ಹಾಗಿದ್ರೆ ಕೆಲವೊಂದು ಪ್ರಾವಿಷನ್ಸ್ ಆರ್ಡರ್ 5 ಇರುವಂಥದ್ದೇ ಆರ್ಡರ್ 16ಗೂ ಅಪ್ಲೈ ಆಗುತ್ತೆ. ಬಟ್ ಪಾರ್ಟೀಸ್ಗೆ ನೀಡುವಂಥ ಸಮನ್ಸ್ ಆರ್ಡರ್ 5 ಇಶ್ಯೂ ಮಾಡ್ತಾರೆ. ಹಾಗೆ ವಿಟ್ನೆಸ್ಗಳಿಗೆ ನೀಡುವಂಥ ಸಮನ್ಸ್ ಆರ್ಡರ್ 16ನಲ್ಲಿ ಆರ್ಡರ್ ಮಾಡ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಆನ್ಸರ್ ಯಾವುದು? ವಿಚ್ ಆರ್ಡರ್ ಆಫ್ CPC ಡೀಲ್ಸ್ ವಿತ್ ಸಮನ್ಸ್ ಆ್ಯಂಡ್ ಅಟೆಂಡೆನ್ಸ್ ಆಫ್ ವಿಟ್ನೆಸ್ಗಳದ್ದು. ಸೊ ಅದು ಪಾರ್ಟೀಸ್ಗಳಾಗಿದ್ರೆ ಆರ್ಡರ್ 5 ಆಗ್ತಿತ್ತು. ಇಲ್ಲಿ ವಿಟ್ನೆಸ್ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಏನಾಯಿತು? ಇಟ್ ಈಸ್ ಆರ್ಡರ್ 16. ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಆಯಿತಾ? ಸೊ ಇಲ್ಲಿ ನಾವು ನೋಡುವಾಗೆ ಆರ್ಡರ್ 16 CPC ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರೇಮಿಂಗ್ ಆಫ್ ಇಶ್ಯೂಸ್ ಪ್ರೊವೈಡೆಡ್ ಬೈ ವಿಚ್ ರೂಲ್ ಆಫ್ CPC. ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂದರೆ ಏನು? ಆರ್ಡರ್ issues of law, issues of fact
ಮೇನ್ ಸೆಟ್ಲ್ಮೆಂಟ್ ಆಫ್ ಇಶ್ಯೂಸ್ ಹೇಳುವಂಥದ್ದು ಇರುತ್ತೆ. ಒಂದು ಪ್ಲೇಂಟ್ ಅಂತ ಹಾಕಿದಾಗ ಒಬ್ಬ ವ್ಯಕ್ತಿ ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟು ಎದುರಿನ ಪಾರ್ಟಿ ಹಾಕ್ತಾರೆ. ಸೊ ಎದುರಿನ ಪಾರ್ಟಿ ಏನು ಅಲಿಜಸ್, ಅನದರ್ ಪಾರ್ಟಿ ಡಿನೈಸ್, ಹಾಗೆ ಆಗುವಂಥದ್ದೇ ಒಂದು ಇಶ್ಯೂ ಉದ್ಭವ ಆಗುತ್ತೆ. ಅದೇ ಇವ್ರು ಹೇಳಿದ್ದನ್ನು ಇವರು ಕೂಡ ಒಪ್ಕೊಳ್ತಾರೆ ಅಂತ ಆದರೆ ಆವಾಗ ಅದು ಅಡ್ಮಿಷನ್ ಆಗುತ್ತೆ, ಆವಾಗ ಇಶ್ಯೂಸ್ ಅರೈಸ್ ಆಗೋದಿಲ್ಲ. ಸೊ ಆ ಇಶ್ಯೂಸ್ಗಳನ್ನು ಫ್ರೇಮ್ ಮಾಡುವಂಥ ಅದ್ರ ಬಗ್ಗೆ ಹೇಳುವಂಥದ್ದು ಸೆಟ್ಲ್ಮೆಂಟ್ ಆಫ್ ಇಶ್ಯೂಸ್ಗಳ ಬಗ್ಗೆ ಇರುವಂಥದ್ದು ಆರ್ಡರ್ 14. ಆರ್ಡರ್ 14 ಫ್ರೇಮಿಂಗ್ ಆಫ್ ಇಶ್ಯೂಸ್ ಬಗ್ಗೆ ನಾವು ನೋಡುವಂಥದ್ದು ರೂಲ್ 1 ಹೇಳ್ತಾರೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಆರ್ಡರ್ 14 ರೂಲ್ 1 ಈಸ್ ದಿ ಕರೆಕ್ಟ್ ಆನ್ಸರ್. ಫ್ರೇಮಿಂಗ್ ಆಫ್ ಇಶ್ಯೂಸ್ ಪ್ರೊವೈಡೆಡ್ ಬೈ ವಿಚ್ ರೂಲ್ ಆಫ್ CPC? ಆರ್ಡರ್ 14 ರೂಲ್ 5. ಸೊ ಇದರಲ್ಲಿ ಬರುವಂಥದ್ದು ಸ್ಟ್ರೈಕಿಂಗ್ ಆಫ್ ಇಶ್ಯೂಸ್ ಕೂಡ ಬರುತ್ತೆ. ಸುಮಾರು ಆರ್ಡರ್ 14 ಬರುವಂತಹ ಸುಮಾರು ರೂಲ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ರೂಲ್ 2 ಕೋರ್ಟ್ ಟು ಪ್ರೊನೌನ್ಸ್ ಜಜ್ಮೆಂಟ್ ಆನ್ ಆಲ್ ಇಶ್ಯೂಸ್, ಅಥವಾ ಪವರ್ ಟು ಅಮೆಂಡ್ ಆ್ಯಂಡ್ ಸ್ಟ್ರೈಕ್ ಔಟ್ ಇಶ್ಯೂಸ್, ರೂಲ್ 5. ಮತ್ತು ರೂಲ್ 3 ಬರುವಂಥದ್ದು ಮೆಟೀರಿಯಲ್ಸ್ ಫ್ರಮ್ ವಿಚ್ ಇಶ್ಯೂಸ್ ಮೇ ಬಿ ಫ್ರೇಮ್ಡ್, ಅದು ಕೂಡ ಇಂಪಾರ್ಟೆಂಟೇ. ಸೊ ರೂಲ್ 1 ಅಷ್ಟೇ ಅಲ್ಲ, ರೂಲ್ 2, ರೂಲ್ 3, ರೂಲ್ 5 ಎಲ್ಲದು ಕೂಡ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ದ ಕೋರ್ಟ್ ಹ್ಯಾಸ್ ದಿ ಪವರ್ ಟು ಸಮನ್ ಅ ಪರ್ಸನ್ ಹೂ ಇಸ್ ನಾಟ್ ಕಾಲ್ಡ್ ಬೈ ಎನಿ ಪಾರ್ಟಿ ಆ್ಯಸ್ ಅ ವಿಟ್ನೆಸ್. ಸೊ ಇದೇನು ವಿಟ್ನೆಸ್, ಒಂದು ಲಿಸ್ಟ್ ಆಫ್ ವಿಟ್ನೆಸ್ಗಳನ್ನು ಹಾಕಿ ಇಂತಿಷ್ಟು ಸಮಯದಲ್ಲಿ ಇವರನ್ನು ಹಾಜರು ಮಾಡಿ ಅಂತ ಹೇಳಿ ಒಂದು ಸಮನ್ಸ್ ಕೊಡ್ತಾನೆ, ಒಂದು ಬತ್ತ ಕಟ್ತಾನೆ. ಸೊ ಪಾರ್ಟಿಗಳು ಕರೆಯುವಂತಹ ವಿಟ್ನೆಸ್ಗಳಿಗೆ ಹೇಗೂ ಪ್ರೊಸೀಜರ್ ಇದೆ. ಆದರೆ ಪಾರ್ಟಿಗಳು ಕರೆಯದೆ ಕೋರ್ಟೇ ಒಬ್ಬ ವ್ಯಕ್ತಿಯನ್ನು ಹಾಜರು ಮಾಡಲಿಕ್ಕೆ, ಅಂದರೆ ಒಬ್ಬ ಸ್ಟ್ರೇಂಜರನ್ನು ಹಾಜರು ಮಾಡಬೇಕು, ಅಥವಾ ಒಂದು ಕೋರ್ಟಿಗೆ ಒಬ್ಬ ವ್ಯಕ್ತಿಯನ್ನು ಎನಿ ಪರ್ಸನ್, ಪಾರ್ಟಿ ಹೇಳಿರುವಂಥ ವಿಟ್ನೆಸ್ ಅಲ್ಲ, ಬಟ್ ಯಾವುದೇ ಪರ್ಸನನ್ನು ಕರೆಯುವಂಥ ಒಂದು ಅಧಿಕಾರ ಯಾವ ರೂಲಲ್ಲಿದೆ ಅಂತ ಹೇಳಿ. ಸೊ ನೋಡಿ, ವಿಟ್ನೆಸ್ ಆಗಿ ಕರೆಯುವಂಥದ್ದು ನಮಗೆ ಆರ್ಡರ್ 16 ನಾವು ಕಾಣ್ತೇವೆ. ಆರ್ಡರ್ 16. ಆರ್ಡರ್ 16 ಯಾವ ರೂಲು? ಸೊ ಒಂದು ವೇಳೆ ಸ್ಟ್ರೇಂಜರ್ಸನ್ನು ಕರೆಯುವಂಥ ಅಧಿಕಾರ, ಯಾವುದೇ ಒಂದು ಸ್ಟ್ರೇಂಜರನ್ನು ಸಹ ವಿಟ್ನೆಸ್ ಆಗಿ, ಅವನು ಪಾರ್ಟಿಗಳು ಕರೆದಿರ್ಬೇಕಂತ ಇಲ್ಲ, ಆದರೂ ಸ್ಟ್ರೇಂಜರನ್ನು ವಿಟ್ನೆಸ್ ಆಗಿ ಕರೆಯುವಂಥ ಅಧಿಕಾರ ಕೋರ್ಟಿಗೆ ಇದೆ. ಹಾಗಂತ ಹೇಳುವಂಥದ್ದು ಆರ್ಡರ್ 16 ರೂಲ್ 14. ಓಕೆ, ಆರ್ಡರ್ 16 ರೂಲ್ 14ಗೆ ಬರುವಂಥದ್ದು ನೋಡಿ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಆರ್ಡರ್ 16 ರೂಲ್ 14. ನೆಕ್ಸ್ಟ್ ಕ್ವಶನ್. ದ ಲಿಸ್ಟ್ ಆಫ್ ವಿಟ್ನೆಸಸ್ ಆಫ್ಟರ್ ಸೆಟ್ಲ್ಮೆಂಟ್ ಆಫ್ ಇಶ್ಯೂಸ್ ಮಸ್ಟ್ ಬಿ ಫೈಲ್ಡ್ ವಿತಿನ್. ನೋಡಿ ಏನಾಗುತ್ತೆ, ಫಸ್ಟು ಪ್ಲೇಂಟ್ ಆದ ನಂತರ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ತಾರೆ. ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ ನಂತರ ಇಶ್ಯೂಸನ್ನು ಫ್ರೇಮ್ ಮಾಡ್ತಾರೆ. ಇಶ್ಯೂಸ್ ಫ್ರೇಮ್ ಆದ ನಂತರ ಬರುವಂಥದ್ದು ಎವಿಡೆನ್ಸ್ ಸ್ಟೇಜ್. ಆದರೆ ಎವಿಡೆನ್ಸ್ಗಿಂತ ಮೊದಲು ಒಂದು ವಿಟ್ನೆಸ್ಗಳು ಯಾರ್ಯಾರು ಅಂತ ಹೇಳಿ ಒಂದು ಲಿಸ್ಟ್ ಹಾಕಬೇಕಾಗಿರುತ್ತೆ. ಸೊ ಆ ಲಿಸ್ಟ್ ಆಫ್ ವಿಟ್ನೆಸಸ್ಸು ಯಾವಾಗ ಹಾಕಬೇಕು? ಇಶ್ಯೂಸ್ ಆದ ಸ್ವಲ್ಪ ದಿನಗಳ ಒಳಗೆ ಹಾಕಬೇಕಾಗತ್ತೆ ಲಿಸ್ಟ್ ಆಫ್ ವಿಟ್ನೆಸಸ್ಸು. ಅದಕ್ಕೆ ಸಂಬಂಧಪಟ್ಟದ್ದು ಆರ್ಡರ್ 16 ನಾವು ಕಾಣ್ತೇವೆ. ಸೊ ಎಷ್ಟು ದಿನಗಳ ಒಳಗೆ ಅಂತ ನಾವು ನೋಡಿದರೆ, ಇಶ್ಯೂಸ್ ಫ್ರೇಮ್ ಆದ 15 ದಿನಗಳ ಒಳಗೆ ಲಿಸ್ಟ್ ಆಫ್ ವಿಟ್ನೆಸಸ್ಸನ್ನು we have to file. ಓಕೆ, ಸೊ ಆನ್ಸರ್ ಈಸ್ 15 ಡೇಸ್. ನಾವಿಲ್ಲಿ ಕಾಣುವ ಹಾಗೆ 15 ಡೇಸ್. ಅದರದ್ದು ರೆಲೆವೆಂಟ್ ಪ್ರಾವಿಷನ್ನು ಆರ್ಡರ್ 16 ರೂಲ್ 1. ಸೊ ಈಗ ನಾನು ಯಾವುದಾದ್ರು ಒಂದು ಪ್ರಾವಿಷನ್ ಹೇಳ್ತೇನೆ ಅಂದರೆ ಇದು ಜಸ್ಟ್ ಒಂದು ರೆಫರೆನ್ಸ್ ಅಷ್ಟೇ. ಯು ಹ್ಯಾವ್ ಟು ರೀಡ್ ದಿ ಎಂಟೈರ್ ಪ್ರಾವಿಷನ್. ಸಂಪೂರ್ಣವಾಗಿ ಪ್ರಾವಿಷನನ್ನು ಓದಬೇಕಾಗತ್ತೆ. ಓಕೆ, ಸೊ ಇದು ಇವತ್ತಿನ ಒಂದು MCQ 5ಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಪ್ರಾವಿಷನ್ಗಳು, 5 ಪ್ರಾವಿಷನ್ಗಳ ಬಗ್ಗೆ ಹೇಳಿದ್ದೇನೆ. ಸರಿಯಾಗಿ ಓದ್ಕೊಳ್ಳಿ, ಯಾಕೆಂದರೆ ಎಲ್ಲದು ಇಂಪಾರ್ಟೆಂಟ್, ಕ್ವೈಟ್ ಆ್ಯಂಡ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆರ್ಡರ್ 5, ಆರ್ಡರ್ 16 ಅಂತ ಬಂದರು, ಆರ್ಡರ್ 14ಗೆ ಸಂಬಂಧಪಟ್ಟದ್ದು ಇದೆಲ್ಲವೂ ಸಹ. ಓಕೆ, ಸೊ ಇದಿಷ್ಟು ಇವತ್ತಿನ ನಮ್ಮ ಒಂದು MCQs ಒಂದು ಮಾಹಿತಿ. ಹಾಗೆ ಇನ್ನೂ ಬೇರೆ ಡೀಟೇಲ್ಸ್ ಬೇಕಿದ್ದರೆ ಇಲ್ಲಿ ಕಾಣ್ತಾ ಇರುವಂಥ ವೆಬ್ಸೈಟ್ www.abhijnalegal.in ಅಂತ ಏನು ಕಾಣ್ತಾ ಇದೆ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಅಥವಾ ವಾಟ್ಸಪ್ಪಿಗೆ ಆ ಟಾರ್ಗೆಟ್ ಜುಡಿಷರಿ ಗ್ರೂಪ್ ಅಂತ ನೀವು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಬೇಕಂತ ಇದ್ದರೆ ಇಲ್ಲಿ ಡಿಸ್ಕ್ರಿಪ್ಷನ್ಗೆ ಆ ಲಿಂಕನ್ನು ಕೊಟ್ಟಿದ್ದೇನೆ. ಇನ್ನೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕಾಣ್ತಾ ಇದೆ ನಂಬರ್ ನೋಡಿ, 9036201870. ಅದಕ್ಕೆ ನೀವು ಈ ನಂಬರ್ಗೆ ಆ್ಯಡ್ ಮಾಡಿ ಅಂತ ಹೇಳಿ ವಾಟ್ಸಪ್ ಮೆಸೇಜ್ ಮಾಡಿದರೆ ವಿ ವಿಲ್ ಆ್ಯಡ್ ಯು. ಹಾಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪ್ ಕೂಡ ಇದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಲಾ ಪೇಪರ್ 1ಗೆ ಸಂಬಂಧಪಟ್ಟ ಒಂದು ಬುಕ್ ಇದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಇನ್ನೂ ಇಫ್ ಯು ನೀಡ್ ಮೋರ್ ಕೋಚಿಂಗ್, ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್ ದ್ಯಾಟ್ MCQಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಜಾಸ್ತಿ ಕೋಚಿಂಗ್ ಬೇಕು ಹೇಳುವಂಥದ್ದು ಆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕೀಪ್ ವಾಚಿಂಗ್. ನಮಸ್ತೆ.